ಕಪ್ ಗೆದ್ದು ಅಭಿಮಾನಿಗಳ ಮನಗೆದ್ದಿದ್ದ ಆರ್ಸಿಬಿ ಗರ್ಲ್ಸ್ ಈಗ ಮತ್ತೊಮ್ಮೆ ಕಪ್ ಗೆಲ್ಲೋ ತವಕದಲ್ಲಿದ್ದಾರೆ. 17 ವರ್ಷಗಳಿಂದ ನಮ್ಮ ಬಾಯ್ಸ್ ಒಂದೇ ಒಂದು ಕಪ್ ಗೆದ್ದಿಲ್ಲ ಅನ್ನೋ ಕೊರಗು ಅಭಿಮಾನಿಗಳನ್ನ ಕಾಡ್ತಿದೆ. ಆದ್ರೆ ನಮ್ಮ ಗರ್ಲ್ಸ್ 2ನೇ ಬಾರಿಗೆ ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಸಲವು ಎದುರಾಳಿಗಳಿಗೆ ಟಫ್ ಫೈಟ್ ಕೊಡ್ತಿರೋ ಆರ್ಸಿಬಿ ಸಿಂಹಿಣಿಯರು ಈ ಸಲವು ಕಪ್ ನಮ್ದೆ ಅಂತ ಹೇಳ್ತಿದ್ದಾರೆ. ನಮ್ಮ ಆರ್ಸಿಬಿ ಆಟಗಾರ್ತಿಯರು ಆಟದ ಜೊತೆಗೆ ಬ್ಯೂಟಿಯಿಂದಲೂ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಯಾವ ಬಾಲಿವುಡ್ ಹೀರೋಯಿನ್ಗಳಿಗೂ ಕಡಿಮೆ ಇಲ್ಲ ಬಿಡಿ. ಇದೀಗ ಆರ್ಸಿಬಿ ಆಟಗಾರ್ತಿ ಡೇನಿಯಲ್ ವ್ಯಾಟ್ ಆಟದ ಜೊತೆಗೆ ತಮ್ಮ ಲವ್ ಲೈಫ್ ಬಗ್ಗೆಯೂ ಸುದ್ದಿಯಲ್ಲಿದ್ದಾರೆ. ಇವರ ಲವ್ ಸ್ಟೋರಿ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಇವರು ಮದುವೆ ಆಗಿರೋದು ಇವರ ಸ್ನೇಹಿತೆಯನ್ನ. ಅಷ್ಟಕ್ಕೂ ಈ ಸಲಿಂಗ ಪ್ರೀತಿ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡೇನಿಯಲ್ ವ್ಯಾಟ್ ಈ ಹೆಸರು ಕೇಳಿದ ತಕ್ಷಣ ಕ್ರಿಕೆಟ್ ಪ್ರೇಮಿಗಳಿಗೆ 2014ರಲ್ಲಿ ನಡೆದ ಅದೊಂದು ಘಟನೆ ನೆನಪಾಗುತ್ತೆ. ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೆ ಸಾರ್ವಜನಿಕವಾಗಿ ಪ್ರಪೋಸ್ ಮಾಡಿ ಸಂಚಲನ ಸೃಷ್ಟಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿಗೆ ಪ್ರಪೋಸ್ ಮಾಡಿದ್ರು. ತನ್ಗೆ ವಿರಾಟ್ ಕೊಹ್ಲಿ ಅಂದ್ರೆ ಪಂಚಪ್ರಾಣ, ನನ್ನನ್ನ ಮದುವೆ ಆಗುವಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು. ಈ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೀಗ ಡೇನಿಯಲ್ ವ್ಯಾಟ್ ನಮ್ಮ ಆರ್ಸಿಬಿ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಹೌದು, ಇಂಗ್ಲೆಂಡ್ ಮಹಿಳಾ ತಂಡದ ಪ್ರಮುಖ ಆಲ್ರೌಂಡರ್ ಆಗಿರೋ ಈಕೆ ಈಗ WPL ನಲ್ಲೂ ಸಖತ್ ಸೌಂಡ್ ಮಾಡ್ತಿದ್ದಾರೆ. 2024ರಲ್ಲಿ UP ವಾರಿಯರ್ಸ್ ತಂಡದ ಮೂಲಕ WPLಗೆ ಎಂಟ್ರಿ ಕೊಟ್ಟಿದ್ದ ವ್ಯಾಟ್ ಅವರು ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ರು. ಈ ವರ್ಷದ WPL ಟೂರ್ನಿಯಲ್ಲಿ ಡೇನಿಯಲ್ ಆರ್ಸಿಬಿ ತಂಡದ ಪಾಲಾಗಿದ್ದಾರೆ. 30 ಲಕ್ಷ ರೂಪಾಯಿಗೆ ಆರ್ಸಿಬಿ ಫ್ರಾಂಚೈಸಿ ಡೇನಿಯಲ್ ಅವರನ್ನ ಖರೀದಿಸಿದೆ. ಇದೀಗ ಆರ್ಸಿಬಿ ತಂಡದ ಭಾಗವಾಗಿರುವ ಡೇನಿಯಲ್ ವ್ಯಾಟ್ ಈವರೆಗಿನ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮೈದಾನದಲ್ಲಿ ಡೇನಿಯಲ್ ಆಟ ಆಡ್ತಿದ್ದಂತೆ ಈಕೆಯ ಲವ್ ಲೈಫ್ ಕೂಡ ಸಖತ್ ಸದ್ದು ಮಾಡ್ತಿದೆ. ಅಂದಹಾಗೆ ಡೇನಿಯಲ್ ಅವರದ್ದು ಸಲಿಂಗ ಪ್ರೇಮ. ಆಕೆ ತನ್ನ ಸ್ನೇಹಿತೆಯನ್ನೇ ಮದುವೆ ಆಗಿದ್ದಾರೆ. ಹೌದು, ಡೇನಿಯಲ್ ವ್ಯಾಟ್ ಅವರದ್ದು ಸಲಿಂಗ ಪ್ರೇಮ. ಬಹುಕಾಲದ ಗೆಳತಿ ಜಾರ್ಜಿ ಹಾರ್ಟ್ಸ್ ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ರು. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಅವರ ಮದುವೆಗೂ ಮುನ್ನ ಡೇನಿಯಲ್ ಹೆಸರು ಜೊತೆ ಕೆಲ ಕ್ರಿಕೆಟರ್ಸ್ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಚಹಲ್ ಜೊತೆ ಡೇಟಿಂಗ್ ನಡೆಸಿದ್ದಾರೆಂಬ ಗಾಸಿಪ್ ಹರಿದಾಡಿತ್ತು. ಅಷ್ಟೇ ಅಲ್ಲ, ಅವರಿಬ್ರು ಒಟ್ಟಿಗೆ ಇರೋ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಳಿಕ ಅವರಿಬ್ರು ಫ್ರೆಂಡ್ಸ್ ಅಂತ ಹೇಳಲಾಯಿತು. ಇವೆಲ್ಲದರ ನಡುವೆಯೇ ಡೇನಿಯಲ್ ತಮ್ಮ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ರು. ಕಳೆದ ವರ್ಷ ಮಾರ್ಚ್ನಲ್ಲಿ ತನ್ನ ಗೆಳತಿಯನ್ನೇ ಮದುವೆ ಆಗಿರೋದಾಗಿ ಅನೌನ್ಸ್ ಮಾಡಿದ್ರು. ಬಹುಕಾಲದ ಗೆಳತಿ ಜಾರ್ಜಿ ಹಾರ್ಟ್ಸ್ ಅವರನ್ನ ಮದುವೆ ಆಗಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಹೌದು, ಡೇನಿಯಲ್ ವ್ಯಾಟ್ ತಮ್ಮ ಜೀವನದ ಸಂಗಾತಿಯಾಗಿ ಆಯ್ಕೆ ಮಾಡಿದ್ದು ಜಾರ್ಜಿ ಹಾರ್ಟ್ಸ್ ಅವರನ್ನ. ಜಾರ್ಜಿ ಹಾರ್ಟ್ಸ್ CAA ಬೇಸ್ ಮಹಿಳಾ ಫುಟ್ಬಾಲ್ ತಂಡದ ಮುಖ್ಯಸ್ಥರಾಗಿದ್ದಾರೆ. ಡೇನಿಯಲ್ ಮತ್ತು ಜಾರ್ಜಿ ಕಳೆದ ಕೆಲವು ವರ್ಷಗಳಿಂದ ಪರಸ್ಪರ ಡೇಟಿಂಗ್ ಮಾಡ್ತಿದ್ರು. ಅದಾದ ಬಳಿಕ ಅವರಿಬ್ರು ತಮ್ಮ ಪ್ರೀತಿಗೆ ಮದುವೆಯ ಮುದ್ರೆ ಒತ್ತಿದ್ದಾರೆ. 33 ವರ್ಷದ ಡೇನಿಯಲ್ ವ್ಯಾಟ್ ಅವರು ಇಂಗ್ಲೆಂಡ್ ಪರ 110 ಏಕದಿನ ಮತ್ತು 156 T20 ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ ಕ್ರಮವಾಗಿ ಏಕದಿನ ಪಂದ್ಯಗಳಲ್ಲಿ 1907 ಮತ್ತು T20 ಪಂದ್ಯಗಳಲ್ಲಿ 2726 ರನ್ಗಳನ್ನು ಕಲೆ ಹಾಕಿದ್ರು. ಅಲ್ಲದೆ ಈ ವೇಳೆ ಒಟ್ಟು 73 ವಿಕೆಟ್ಗಳನ್ನು ಕಬಳಿಸಿದ್ರು. ಇದೀಗ WPL ನಲ್ಲಿ ಆರ್ಸಿಬಿ ತಂಡದ ಭಾಗವಾಗಿದ್ದು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ನಮಸ್ಕಾರ.